ಆ ಉತ್ಸವದಲ್ಲಿ ದೇವರಿಗೆ ಒಂದು ಶಯನ ಎನ್ನುವಂತಹದ್ದು ಇರ್ತದೆ. ಹಾಗೆಯೇ ಕಟೀಲ್ನಲ್ಲೂ ದೇವರ ಶಯನ ಎನ್ನುವಂತಹ ವ್ಯವಸ್ಥೆ ಇದೆ. ಪ್ರತಿದಿನ ದೇವರಿಗೆ ಉತ್ಸವವಾಗಿ ಭೂತಬಲಿ ಅಂತ ನಡೀತದೆ. ಇದಕ್ಕಿಂತ ಮೊದಲು ಧ್ವಜಾರೋಹಣಕ್ಕಿಂತ ಮೊದಲು ಅಂಕುರಾರೋಪಣ ಅಂತ ನಡೀತದೆ. 7ನೆಯ ದಿವಸ ಉತ್ಸವ ದಿವಸ ದೇವರ ನಿತ್ಯ ಬಲಿಗಳೆಲ್ಲ ಮುಗಿದ ಮೇಲೆ ರಾತ್ರಿ ಪೂಜೆ ಆಗ್ತದೆ. ರಾತ್ರಿ ಪೂಜೆಯಾದ ಮೇಲೆ ಅಲಂಕಾರವೆಲ್ಲ ತೆಗೆದು ಪುನಃ ದೇವರಿಗೆ ಅಭಿಷೇಕಾದಿಗಳನ್ನು ಮಾಡಿ ದೇವರನ್ನು ಹೂವಿನ ಮೇಲೆ ಮಲಗಿಸತಕ್ಕಂತಹ ವಿಶೇಷವಾದಂತಹ ಪ್ರಕ್ರಿಯೆಗೆ ಶಯನ ಅಂತ ಹೆಸರು. ಅದಕ್ಕೆ ಶಯನದ ಅಲಂಕಾರ ಅಂತ ಹೆಸರು. ಶಯನದ ಅಲಂಕಾರ ಆಗಿ ಹೊರಬಂದ ಮೇಲೆ ಶ್ರೀಭೂತಬಲಿ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಇದನ್ನು ಯಾರೂ ನೋಡುವ ಹಾಗಿಲ್ಲ. ಇದು ದೇವಸ್ಥಾನದ ಸಿಬ್ಬಂದಿ ವರ್ಗ ಮತ್ತು ಅರ್ಚಕರಿಗೆ ಮಾತ್ರ ಇದು ಸೀಮಿತ. ಈ ಶ್ರೀಭೂತ ಬಲಿಯಾದ ಮೇಲೆ ಅಂಕುರಾದಿಗಳನ್ನೆಲ್ಲ ಒಳಗೆ ಸ್ಥಾಪನೆ ಮಾಡಿ ದೇವರನ್ನು ಶಯನ ಮಾಡಿದ ಹಾಗೆ ಬಲಿದೇವರನ್ನು ಸಹ ಹೂವಿನ ಮೇಲೆ ಶಯನ ಮಾಡತಕ್ಕಂತಹ ಪ್ರಕ್ರಿಯೆ ಶಯನ ಅಂತ ಹೆಸರು. ಈ ರೀತಿಯಾಗಿ ದೇವರನ್ನು ಹೂವಿನಲ್ಲಿ ಮಲಗಿಸುವಂತಹ ಪ್ರಕ್ರಿಯೆ ಇದ್ದ ಕಾರಣ ಶಯನದ ಹೂ ಎನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತದೆ. ಸುಮಾರು 1,000 ಅಟ್ಟೆಯಷ್ಟು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಇತ್ಯಾದಿಗಳು ಬರುವ ಮೂಲಕವಾಗಿ ಭಕ್ತಾದಿಗಳು ಈ ಶಯನದ ಹೂವಿಗಾಗಿ ಸೇವೆಯನ್ನು ಕೊಡ್ತಾರೆ. ಹಿಂದಿನ ದಿವಸ ಆ ಮಲ್ಲಿಗೆಯನ್ನು ಹೇಳಿದರೆ 7ನೇ ದಿವಸ ಹೇಳಿದರೆ 20ನೆಯ ತಾರೀಕು ಸಂಜೆ ಆ ಮಲ್ಲಿಗೆಯನ್ನು ಅಥವಾ ಮಲ್ಲಿಗೆಗೆ ಬೇಕಾದಂತಹ ಮೌಲ್ಯವನ್ನು ಕೊಟ್ಟರೆ ದೇವಸ್ಥಾನದಿಂದ ಮಲ್ಲಿಗೆ ತರಿಸುವ ಮೂಲಕವಾಗಿ ದೇವರಿಗೆ ಶಯನದ ಪ್ರಕ್ರಿಯೆ ನಡೀತದೆ. ಸುಮಾರು 2 ಗಂಟೆಗೆ ದೇವರು ಶಯನ ಆಗ್ತಾರೆ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಕವಾಟೋದ್ಘಾಟನೆ ಎನ್ನುವಂತಹ ಪ್ರಕ್ರಿಯೆ ಹೇಳಿದರೆ ದೇವರನ್ನು ಮಲಗಿಸಿ ಎಲ್ಲ ಬಾಗಿಲನ್ನು ಭದ್ರಗೊಳಿಸಿ ಹೊರಬಂದಿರ್ತದೆ. ಬಂದಂತಹ ನಂತರದಲ್ಲಿ ಸ್ನಾನ ಮಾಡಿ ಪುಣ್ಯಾಹವನ್ನು ಮುಗಿಸಿ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ದೇವರಿಗೆ ಮಂಗಳಾಷ್ಟಕವನ್ನು ಹೇಳುವ ಮೂಲಕವಾಗಿ ಪ್ರಾರ್ಥನೆ ಮಾಡಿ ಕವಾಟ ಹೇಳಿದರೆ ಬಾಗಿಲನ್ನು ತೆರೆದು ಆ ಮೂಲಕವಾಗಿ ದೇವರ ಒಳಗೆ ಸೇರಿಕೊಂಡು ಶಯನದಿಂದ ದೇವರಿಗೆ ದೀಪವನ್ನು ತೋರಿಸಿ ದರ್ಪಣವನ್ನು ತೋರಿಸಿ ಎಬ್ಬಿಸಿ ಆಮೇಲೆ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡಿ ಹಿಂದಿನ ದಿವಸ ಶಯನ ಕಲಶ ಅಂತ ಒಂದು ಮಾಡಿರ್ತೇವೆ, ಅದನ್ನು ಅಭಿಷೇಕ ಮಾಡಿ ಶಯನ ಗಂಧ ಅಂತ ನಾವು ಲೇಪಿಸಿರ್ತೇವೆ ಅದನ್ನೆಲ್ಲ ತೆಗೆದು ಆ ಮೂಲಕವಾಗಿ ಎಲ್ಲ ಅಭಿಷೇಕಾದಿಗಳನ್ನು ಮುಗಿಸಿ ಪೂಜೆ ಮಾಡಿ ಹೊರಗೆ ಬಂದು ಶಯನದ ಪ್ರಸಾದ ಎನ್ನುವಂತಹ ಕೊಡುವ ಕ್ರಮ ಇದೆ. ಹಾಗಾಗಿ ಆ ಶಯನದ ಗಂಧ ಮತ್ತು ಆ ಶಯನದ ಹೂ ಅತ್ಯಂತ ವಿಶೇಷವಾಗಿರುವಂಥದ್ದು. ಬೆಳಿಗ್ಗೆ 6:30ಯಿಂದ 9:30ವರೆಗೆ ಶಯನದ ಹೂವನ್ನು ಪ್ರಸಾದ ರೂಪದಲ್ಲಿ ಪುನಃ ಭಕ್ತಾದಿಗಳಿಗೆ ಹಿಂದಿರುಗಿಸುವಂತಹ ಪ್ರಕ್ರಿಯೆ ನಡೆಯುತ್ತದೆ. ಅದೇ ದಿವಸ ವಿಶೇಷವಾಗಿ ತುಲಾಭಾರ ಇತ್ಯಾದಿಗಳು ನಡೆಯುವ ಮೂಲಕವಾಗಿ ಬೆಳಿಗ್ಗಿನ ಕವಾಟೋದ್ಘಾಟನಾ ಕಾರ್ಯಕ್ರಮವರೆಗೆ ಅತ್ಯಂತ ವಿಜೃಂಭಣೆ ನಡೆಯುತ್ತದೆ. ದೇವರ ಪ್ರಸನ್ನ ಕಾಲ, ನಿದ್ದೆಯಿಂದ ಎದ್ದಂತಹ ದೇವರ ಪ್ರಸನ್ನ ಕಾಲ. ಈ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಿದರೆ ಅದು ಅತ್ಯಂತ ಪುಣ್ಯಕರ ಅಂತ ಶಾಸ್ತ್ರದಲ್ಲಿ ಇರುವುದರಿಂದ ಎಲ್ಲರೂ ಬರಬೇಕು. ಈ ಸಂದರ್ಭದಲ್ಲಿ ಭಾಗವಹಿಸಬೇಕು. ಹಿಂದಿನ ದಿವಸ ಶಯನದ ಪ್ರಕ್ರಿಯೆಗೆ ಬೇಕಾದಂತಹ ಹೂವನ್ನು ಕೊಡಬೇಕು. ಮರುದಿವಸ ಆ ಪ್ರಸಾದವನ್ನು ಕೊಂಡು ಹೋಗಬೇಕು. ಆ ಮೂಲಕವಾಗಿ ಧನ್ಯರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.